ಒಕ್ಕಲಿಗ ಮತ ಬೇಟೆಯಾಡುವ ಸಲುವಾಗಿ ಇವತ್ತು ದೋಸ್ತಿ ಪಾಳೆಯ ಮಠ ಭೇಟಿ, ಬಾರೂಟದ ನೆಪದಲ್ಲಿ ಸಭೆ ಇದೆಲ್ಲವನ್ನ ಕೂಡ ಆಯೋಜನೆ ಮಾಡಿಕೊಂಡಿದ್ರು. ಬೆಳ್ಳಂಬೆಳಗ್ಗೆ ಬಿಜೆಪಿ ಹಾಗೆ ಜೆಡಿಎಸ್ನ ಒಕ್ಕಲಿಗ ನಾಯಕರು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿ ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದವನ್ನ ಪಡೆದರು. ಒಕ್ಕಲಿಗ ಅನ್ನೋ ವಿಚಾರ ಬರ್ತಾ ಇದ್ದ ಹಾಗೆ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಒಕ್ಕಲಿಗ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದವರು ಇದೀಗ ಒಕ್ಕಲಿಗ ಮತಗಳನ್ನ ಪಡೆಯೋಕೆ ಈ ರೀತಿಯಾಗಿ ಮಾಡಿದ್ರೆ ಒಕ್ಕಲಿಗ ಸಮುದಾಯದ ಶ್ರೀಗಳಾಗ್ಲಿ ಅಥವಾ ಮತದಾರರಾಗ್ಲಿ ಯಾರೂ ದಡ್ರಲ್ಲ. ಒಕ್ಕಲಿಗ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿದವರೇ ಬಿಜೆಪಿ ಅವರು ಅಂತ ಹೇಳುವ ಮೂಲಕ ಮಠಕ್ಕೆ ಭೇಟಿ ನೀಡೋದ್ರಿಂದ, ಸ್ವಾಮೀಜಿ ಆಶೀರ್ವಾದ ಪಡೆಯೋದ್ರಿಂದ ಮತ ಬೀಳಲ್ಲ ಅಂತ ಹೇಳಿ ದೋಸ್ತಿ ತಂತ್ರಕ್ಕೆ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನನಗೆ ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ ಆಯ್ತು. ಅವರು ಏನು ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹೂನಾರ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್. ಒಕ್ಕಲಿಗರನ್ನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನು ಹೇಳಿದ್ರು, ಅವ್ರ ಮೇಲೆ ಏನು ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಏನು ಹೇಳಿದ್ರು ನನಗೆ ಅಸೆಂಬ್ಲಿಲಿ. ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ ಆಯ್ತು. ಅವರು ಏನು ದಡ್ರಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತೀಶ್ ನೀಡ್ತಾ ಹೋಗ್ತಾರೆ. ಸತೀಶ್, ಒಕ್ಕಲಿಗ ಮತ ಬೇಟೆ ಒಂದ್ ಕಡೆ ದೋಸ್ತಿ ಪಾಳೆಯ ಪ್ರಯತ್ನ ಆದ್ರೆ ಡಿಕೆ ಶಿವಕುಮಾರ್ ಅವರು ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಆ ಪ್ರಯತ್ನ ಏನೂ ಫಲ ನೀಡಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಟ್ರು. ಒಕ್ಕಲಿಗ ಸಿಎಂ ಅನ್ನ ಕೆಳಗಿಳಿಸಿದವರು ಈಗ ಹೋಗಿ ಆಶೀರ್ವಾದ ಪಡೆದ್ರೆ ಸರಿ ಹೋಗ್ಬಿಡುತ್ತಾ ಅನ್ನೋ ಪ್ರಶ್ನೆ. ಹೇಗೆ ಹೋಗ್ಬೋದು ಮುಂದೆ ಈ ಒಕ್ಕಲಿಗ ಮತ ಬೇಟೆಯ ಫೈಟ್ ದೋಸ್ತಿ ಪಾಳೆಯ ಹಾಗೆ ಕಾಂಗ್ರೆಸ್ ಪಾಳೆಯದ ನಡುವೆ? ಸ್ಮಿತಾ, ಈಗಾಗಲೇ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಮತಗಳು ಅತ್ಯಂತ ನಿರ್ಣಾಯಕವಾಗಿದೆ ಹಳೆ ಮೈಸೂರು ಭಾಗದಲ್ಲಿ. ಹೀಗಾಗಿನೇ ಆ ಸಮುದಾಯನ ಉಳಿಸ್ಕೊಳ್ಳಿಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪ್ರಮುಖ ಒಕ್ಕಲಿಗ ನಾಯಕರು ಆದಿಚುಂಚನಗಿರಿ ಮಠಾಧೀಶರನ್ನ ಭೇಟಿಯಾಗಿದ್ದರು. ಕುಮಾರಸ್ವಾಮಿ ಅವರು, ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು, ಜಿ.ಟಿ. ದೇವೇಗೌಡರು ಸೇರಿದಂತೆ ಶೋಭಾ ಕರಂದ್ಲಾಜೆ ಹಲವು ಬಿಜೆಪಿ ಜೆಡಿಎಸ್ ನಾಯಕರು ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದರು. ಇದಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಅವರು ಕೂಡ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರು. ಈ ಹಿನ್ನೆಲೆಯಲ್ಲಿ ಈಗ ಸಮುದಾಯದ ಜಾತಿ ವಾರ್ ಅಂದರೆ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ನಡುವೆ ಈಗ ಜಾತಿ ಅಸ್ತ್ರ ಬಳಕೆ ಆಗ್ತಾ ಇದೆ. ಒಂದು ಕಡೆ ಒಬ್ಬರು ಆಶೀರ್ವಾದ ಪಡೀಲಿಕ್ಕೆ ಪ್ರಯತ್ನ ಪಟ್ಟರೆ ಅದನ್ನು ಭೇದಿಸಲಿಕ್ಕೆ, ಅಂದರೆ ಆ ಆಶೀರ್ವಾದ ಪಡೀಲಿಕ್ಕೆ ಬಂದವರೇ ಈ ಹಿಂದೆ ಕುಮಾರಸ್ವಾಮಿಯವರ ಸರ್ಕಾರವನ್ನು ಬೀಳಿಸಿದ್ರು, ಒಕ್ಕಲಿಗ ಸಿ ಎಂ ಅನ್ನು ಬೀಳಿಸಿದ್ರು, ಸರ್ಕಾರ ಬೀಳಿಸಿದ್ರು ಅನ್ನೋ ಒಂದು ಕೌಂಟರನ್ನು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಆ ಮುಖಾಂತರ ಒಕ್ಕಲಿಗ ಸಮುದಾಯ ಬಿಜೆಪಿ ಮತ್ತು ಜೆಡಿಎಸ್ ಕಡೆ ಹೋಗದಂತೆ ಈ ಅಸ್ತ್ರವನ್ನು ಡಿ.ಕೆ. ಶಿವಕುಮಾರ್ ಅವರು ಬಳಸ್ತಾ ಇದ್ದಾರೆ. ಕಾದು ನೋಡಬೇಕು ಇದು ಎಷ್ಟು ಮಟ್ಟಿಗೆ ಮುಂದಿನ ಚುನಾವಣೆಗೆ ಪ್ರಮುಖ ಅಸ್ತ್ರ ಆಗುತ್ತೆ. ಈ ವಿಚಾರಗಳು ಜನರನ್ನು ಯಾವ ರೀತಿ ತಲುಪುತ್ತೆ, ಕಾಂಗ್ರೆಸ್ ಯಾವ ರೀತಿ ಇದನ್ನು ಬಳಸ್ಕೊಳ್ಳುತ್ತೆ, ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಇವತ್ತಿನ ಭೇಟಿ ಮತ್ತು ಒಕ್ಕಲಿಗ ಸಮುದಾಯವನ್ನು ಯಾವ ರೀತಿ ಮುಂದೆ ಅಪ್ರೋಚ್ ಮಾಡುತ್ತೇನೆ ಅಂತ ಕಾದು ನೋಡಬೇಕು. ಆ ಮುಖಾಂತರ ಒಕ್ಕಲಿಗ ಸಮುದಾಯ ಏನು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಪ್ರಾಬಲ್ಯ ಇದೆ, ಅವರು ಯಾರ ಪರವಾಗಿ ನಿಲ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಆ ಸಮುದಾಯ ಯಾರ ಪರವಾಗಿ ಹೆಚ್ಚು ಮತ ಹಾಕುತ್ತೋ ಆ ಅಭ್ಯರ್ಥಿಗಳು ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ಆ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಮತ್ತು ಮೈತ್ರಿ ನಾಯಕರು ಈಗಿನ ಹಗ್ಗ ಜಗ್ಗಾಟ ನಡೆಸ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಸತೀಶ್ ಮಾಹಿತಿಗಾಗಿ.